ಆಫ್ ಸ್ಪಿನ್ನರ್ಗೆ ಬೌನ್ಸಿ ರನ್-ಅಪ್ ಇರಬೇಕು ಅಂತ ಹೇಳಿದೆ. ಅದು ಲೆಗ್ ಸ್ಪಿನ್ನರ್ಗೆ ವರ್ಕ್ ಆಗುತ್ತಾ? ಆಗುತ್ತೆ. ನಮ್ಮ ಇಂಡಿಯಾದ ಹೈಯೆಸ್ಟ್ ವಿಕೆಟ್ ಟೇಕರ್, ನಮ್ಮ ಕರ್ನಾಟಕದ ಹೆಮ್ಮೆ ಅನಿಲ್ ಕುಂಬ್ಳೆ ಅವರು ನೀವು ರನ್-ಅಪ್ ನೋಡಿದ್ರೆ ಬೌನ್ಸಿ ರನ್-ಅಪ್ಪೇ ಇರುತ್ತೆ ಅವ್ರದ್ದು. ಸೊ ಈಗ ಇಲ್ಲಿಂದನೇ ಅವರು ಜಂಪ್ ಮಾಡಿಕೊಂಡು ಬೌಲಿಂಗ್ ಆ್ಯಕ್ಷನ್ಗೆ ಹೋಗೋದು. ಟಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಲೆಗ್ ಸ್ಪಿನ್ ಬಂದಿದ್ದೀವಿ ಇವತ್ತು. ಸೊ ಲೆಗ್ ಸ್ಪಿನ್ ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದ್ವಿ ಅಂದರೆ ಜಂಪ್ ಏನಕ್ಕೆ ಬೇಕು ಒಂದು ಸ್ಪಿನ್ನರ್ಗೆ ಅಥವಾ ಎನಿ ಬೌಲರ್ಗೆ, ಜಂಪ್ನ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಹೋಗ್ತಿರೋದು ಜಂಪಿಗೆ ರೀಚ್ ಆಗೋದಕ್ಕೆ ಏನು ಬೇಕು ನಮಗೆ? ರನ್-ಅಪ್ಪು. ಸೊ ರನ್-ಅಪ್ಪು ಫಾಸ್ಟ್ ಬೌಲರ್ಸ್ ಥರ ಮೊಮೆಂಟಮ್ಗಲ್ಲ, ಇಲ್ಲಿ ನಮಗೆ ರಿದಮ್ಗೆ. ಸೊ ನಮಗೆ ಸೇಮ್ ಆ್ಯಕ್ಷನು, ಸೇಮ್ ಎಫರ್ಟು ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗೆ ವೆರೈಟಿ ಕೂಡ ರಿಸ್ಟಲ್ಲಿ ನಿಮಗೆ ವೇರಿಯೇಷನ್ಸ್ ಕೂಡ ಕಾಣ್ತಾ ಇರುತ್ತೆ. ಅದು ನಿಮಗೆ ರನ್-ಅಪ್ಪಲ್ಲಿ ಗೊತ್ತಾಗಬಾರ್ದು. ಸೊ ಸಿಂಪಲ್ ಅದು. ಸೊ ರಿದಮಿಕ್ಕಾಗಿ ಒಂದೇ ಥರ ರನ್-ಅಪ್ ಇರಬೇಕಾಗತ್ತೆ. ಆ್ಯಂಗಲ್ ಚೇಂಜ್ ಮಾಡೋದು ಬೇರೆ, ಬಟ್ ಇಲ್ಲಿ ರಿದಮಿಕ್ ರನ್-ಅಪ್ಪು ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟ್ ಬೌಲರ್ಗಾದರೆ ಮೊಮೆಂಟಮ್ ಬೇಕಿತ್ತು ಫಾಸ್ಟಾಗಿ ಹಾಕೋದಕ್ಕೆ. ನಾವು ಇಲ್ಲಿ ರಿದಮ್ನ ಇಂಪಾರ್ಟೆಂಟಾಗಿ ಇಟ್ಕೊಂಡಿರೋದ್ರಿಂದ ಸ್ಪಿನ್ನರ್ಸ್ ಆಗಿ, ಲೆಗ್ ಸ್ಪಿನ್ನರ್ ಆಗಿರ್ಬೋದು, ಆಫ್ ಸ್ಪಿನ್ನರ್ ಆಗಿರ್ಬೋದು, ಅಥವಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರ್ಬೋದು. ಸೊ ಇಲ್ಲಿ ರನ್-ಅಪ್ಪು ರಿದಮಿಕ್ ರನ್-ಅಪ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ರನ್-ಅಪ್ಪಲ್ಲಿ ತುಂಬ ಲಾಂಗ್ ಇರೋಲ್ಲ, ಅದಾಗಲೇ ಇಲ್ಲಂತೆ ಮೊಮೆಂಟಮ್ ಬೇಕಾಗಿಲ್ಲ, ನಮಗೆ ರಿದಮ್ ಬೇಕಾಗಿರೋದು. ಯೂಶಲಿ ರನ್-ಅಪ್ಪು ಆಫ್ ಸ್ಪಿನ್ನರ್ಸ್ಗಾದರೆ ನಿಮ್ಗೆ ಹೇಳಿದೆ, ಒಂದು ಸ್ಟ್ರೈಟು, ಇನ್ನೊಂದು ಆ್ಯಂಗಲ್ಡು. ಸೊ ಇಲ್ಲಿ ಲೆಗ್ ಸ್ಪಿನ್ನರ್ಗೆ ಸ್ವಲ್ಪ ಜಾಸ್ತಿನೇ ಆ್ಯಂಗಲ್ಡ್ ಇರುತ್ತೆ. ಸೊ ಯಾರು ನೀವು ಜಾಸ್ತಿ ಸ್ಟ್ರೈಟಾಗಿ ರನ್-ಅಪ್ ಇರೋರು ನೋಡೋದಿಲ್ಲ, ಆ್ಯಂಗಲ್ಡ್ ಇರ್ತಾರೆ. ನೀವು ರಾಶಿದ್ ಖಾನು ಅಂಥವ್ರದ್ದು ಏನಾದ್ರು ನೋಡ್ತಾಯಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಅವ್ರು ಸ್ವಲ್ಪ ಸ್ಟ್ರೈಟ್ ಹೋಗ್ತಾರೆ, ಯಾಕೆಂದರೆ ಅವರು ಫ್ರಂಟ್ ಆನ್ ಬೌಲರ್ಸು, ಆಲ್ಮೋಸ್ಟ್ ಫ್ರಂಟಲ್ಲಿ ಇಲ್ಲಿಂದ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಸ್ಟ್ರೈಟ್ ಬರಬೇಕಾಗತ್ತೆ. ಸೊ ಅದು ಅನ್ಆರ್ಥೋಡಾಕ್ಸ್ ಸ್ಟೈಲ್ ಆಫ್ ಬೌಲಿಂಗ್ ಅಂತೀವಿ. ಸೊ ಆರ್ಥೋಡಾಕ್ಸ್ ಸ್ಟೈಲ್ ಆಫ್ ಬೌಲಿಂಗ್ ಏನಂದರೆ ಸ್ವಲ್ಪ ಆ್ಯಂಗಲ್ ಹೋಗಬೇಕಾಗತ್ತೆ. ಸೊ ಅದು ಆ್ಯಂಗಲ್ ಕೂಡ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾವು ಜಂಪಲ್ಲಿ ಯಾವ ಪೊಸಿಷನ್ಗೆ ರೀಚ್ ಆಗ್ತೀವಿ ಅನ್ನೋದಕ್ಕೆ. ಸೊ ನಾನು ಹಿಂಗೆ ಬರ್ತಿದ್ದೀನಿ ಅಂದರೆ, ಹಿಂಗೆ ಆ್ಯಂಗಲ್ಡ್ ಹೋಗ್ತಿದ್ದೀನಿ ಅಂದರೆ ನನಗೆ ಎಕ್ಸ್ಟ್ರಾ ಸೈಡ್ ಆನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಎಕ್ಸ್ಟ್ರಾ ಬಾಡಿ ಯೂಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ನಾನು ಸ್ಟ್ರೈಟೇ ಹೋಗ್ತೀನಿ ಅಂದರೆ ಅಲ್ಲಿ ನನಗೆ ಕಷ್ಟ ಆಗುತ್ತೆ, ಯಾಕೆಂದರೆ ಜಾಸ್ತಿ ನಾನು ಫ್ರಂಟ್ ಆನ್ ಬೌಲರ್ ಆಗಿ ಹೋಗ್ತೀನಿ. ಅದಾಗಲೇ ಹೇಳಿದಂತೆ ಒಂಥರ ಮಿಸ್ಟ್ರಿ ಬೌಲರ್ ಥರ. ಅದು ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀ ಪಾಯಿಂಟು, ಯಾಕೆ ನಾವು ಆ್ಯಂಗಲ್ ರನ್-ಅಪ್ ಹೋಗ್ತಾಯಿದ್ದೀವಿ ಅನ್ನೋದಕ್ಕೆ, ನಾವು ಎಕ್ಸ್ಟ್ರಾ ಸೈಡ್ ಆನ್ ಪೊಸಿಷನ್ಗೆ ತೊಗೊಳೋದಕ್ಕೆ ನಾವು ಸ್ವಲ್ಪ ಆ್ಯಂಗಲ್ಡ್ ಹೋಗ್ತಾಯಿದ್ದೀವಿ. ಸ್ಟ್ರೈಟ್ ಬಂದರೆ ನಿಮ್ಗೆ ಇಲ್ಲಿ ಸ್ಟ್ರೈಟೇ ಓಡಿದ್ರೆ ನೋಡ್ಕೊಳ್ಳೋದಾದರೆ, ಇಲ್ಲಿ ಸ್ಟ್ರೈಟೇ ಓಡಿದ್ರೆ ನಾವು ಎಕ್ಸ್ಟ್ರಾ ಪುಷ್ ಮಾಡಬೇಕಾಗುತ್ತೆ ನನ್ನ ಜಂಪಲ್ಲಿ. ಅದೇ ನಾನು ಇಲ್ಲಿಂದ ಆ್ಯಂಗಲ್ ಬಂದಿದ್ದೀನಿ ಅಂದರೆ ನಾರ್ಮಲ್ ಜಂಪಿಂದಲೇ ನಾನು ಫುಲ್ ಬಾಡಿ ಯೂಸ್ ಮಾಡೋದಕ್ಕೆ ಪೊಸಿಷನಲ್ಲಿ ಇರ್ತೀನಿ. ಅದು ಎಕ್ಸ್ಟ್ರಾ ಸೈಡ್ ಅವನು ಇಂಪಾರ್ಟೆಂಟ್ ಆಗುತ್ತೆ ಒಂದು ಎಫೆಕ್ಟಿವ್ ಲೆಗ್ ಸ್ಪಿನ್ನರ್ ಆಗಬೇಕು ಅಂದರೆ. ಸೊ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಇಲ್ಲಿ ನನಗೆ ನೀವು ನೋಡ್ಬೋದು, ಸ್ಲೋ ಸ್ಟಾರ್ಟ್ ಮಾಡಿದ್ರೂ ಗ್ರ್ಯಾಜುಲಿ ಫಾಸ್ಟಾಗಿ ಹೋದೆ. ಸ್ಪಿನ್ನರ್ಸ್ಗೆ ಅಂತ ಬಂದಾಗ ಆಫ್ ಸ್ಪಿನ್ನರ್ಗೆ ಬೌನ್ಸಿ ರನ್-ಅಪ್ ಇರಬೇಕು ಅಂತ ಹೇಳಿದೆ. ಅದು ಲೆಗ್ ಸ್ಪಿನ್ನರ್ಗೆ ವರ್ಕ್ ಆಗುತ್ತೆ. ನಮ್ಮ ಇಂಡಿಯಾದ ಹೈಯೆಸ್ಟ್ ವಿಕೆಟ್ ಟೇಕರ್, ನಮ್ಮ ಕರ್ನಾಟಕದ ಹೆಮ್ಮೆ ಅನಿಲ್ ಕುಂಬ್ಳೆ ಅವರು ನೀವು ರನ್-ಅಪ್ ನೋಡಿದ್ರೆ ಬೌನ್ಸಿ ರನ್-ಅಪ್ಪೇ ಇರುತ್ತೆ ಅವ್ರದ್ದು. ಸೊ ಈಗ ಇಲ್ಲಿಂದನೇ ಅವರು ಜಂಪ್ ಮಾಡಿಕೊಂಡು ಬೌಲಿಂಗ್ ಆ್ಯಕ್ಷನ್ಗೆ ಹೋಗೋದು. ಸೊ ಅದು ಬೌನ್ಸಿ ರನ್-ಅಪ್ಪು. ಅಲ್ಲಿ ಒಂದು ಲೆಗ್ ಸ್ಪಿನ್ನರು ನಮ್ಮ ಅನಿಲ್ ಕುಂಬ್ಳೆ ಅವರು ಆ್ಯಡ್ ಮಾಡಿರೋಂಥದ್ದು. ಅದಕ್ಕಾಗಿ ಅವ್ರು ಸ್ವಲ್ಪ ಫಾಸ್ಟಾಗಿ ಆಗ್ತಿದ್ರು ಅಂದರೆ ತಪ್ಪಾಗಲ್ಲ. ಆ ಮೊಮೆಂಟಮಿಂದ, ಆ ಬೌನ್ಸಿ ರನ್-ಅಪ್ಪಿಂದ ಅವ್ರು ಇರೋ ಫಿಸಿಕ್ಕೂ ಒಳ್ಳೆ ಪೇಸಲ್ಲೇ ಲೆಗ್ ಸ್ಪಿನ್ ಆಗ್ತಿದ್ರು. ಸೊ ಹೈಯೆಸ್ಟ್ ವಿಕೆಟ್ ಟೇಕರ್ ಇಂಡಿಯಾಗೆ. ಸೊ ಇಲ್ಲಿ ಓಕೆ, ಎರಡೂ ಅಡ್ಯಾಪ್ಟ್ ಮಾಡ್ಕೊಬೋದು ನೀವು. ಒಂದು ಸ್ಲೋ ಗ್ರ್ಯಾಜುವಲ್ ರನ್-ಅಪ್, ಸ್ವಲ್ಪ ಫಾಸ್ಟು ಬಟ್ ಎಫೆಕ್ಟಿವ್ ಬಾಡಿ ಪೊಸಿಷನ್ನ ರೊಟೇಟ್ ಮಾಡುವಂಥದ್ದು. ಸೊ ಇಲ್ಲಿ ಒಂದು ಸ್ಲೋ ಫಾಸ್ಟ್ ಆ್ಯಕ್ಷನ್, ಇಲ್ಲ ಒಂದು ಬೌನ್ಸ್ ಇದೆ, ಮೊಮೆಂಟಮ್ ಬಿಲ್ಡ್ ಮಾಡ್ಕೊಳ್ಳೋದು. ಸೊ ಆ ರಿದಮ್ಮು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸಲ ನಾವು ಬೌಲಿಂಗ್ ಅಂತ ಬಂದಾಗ. ಸೊ ಆಗಲೇ ಇಲ್ಲಂತೆ ಆ್ಯಂಗಲ್ ರನ್-ಅಪ್ಪು ಆ್ಯಕ್ಸೆಪ್ಟಬಲ್ಲು. ಸೊ ನೀವು ಖಂಡಿತ ಆ್ಯಂಗಲ್ ಕೂಡ ಯೂಸ್ ಮಾಡ್ಬೋದು. ಆಪ್ಷನ್ಸ್ ನಿಮಗೆ ಬಿಡ್ತೀನಿ, ಹಾಗೆ ನಿಮ್ಮ ಕೋಚಸ್ಸು ಬಿಡ್ತೀನಿ, ಯಾವ್ದು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಿಮ್ಮ ಬಾಡಿ ಅಕಾರ್ಡಿಂಗ್ ಅಂತ. ಸೊ ಆಲ್ ದಿ ಬೆಸ್ಟ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್, ಕೀಪ್ ಟೇಕಿಂಗ್ ಲಾಟ್ ಆಫ್ ವಿಕೆಟ್ಸ್.